ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಅನೇನ ಮಯ ಕೃತ ದಿವಸೀ ಗೌರಿ ಪೂಜಾನೇನ ಜ್ಯೋತಿರ್ಭೀಮೇಶ್ವರ ಪೂಜಾನೇನ ತದಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಃ ಪ್ರಿಯತಾಂ ಸುಪ್ರೀತೋ ಭವತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಹಾಗೂ ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆಷಾಢ ಮುಗೀತು, ಶ್ರಾವಣ ಶುರುವಾಯಿತು. ಈ ಆಷಾಢ ಮುಗಿದು ಶ್ರಾವಣ ಶುರುವಾಗಲು ಮಧ್ಯದಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ ಅಲ್ವಾ? ಪ್ರತಿ ಅಮಾವಾಸ್ಯೆಯಿಂದ ಹೊಸ ತಿಂಗಳುಗಳು ಶುರುವಾಗತ್ತೆ. ಹಾಗೆ ಶ್ರಾವಣ ಶುರುವಾಗಕ್ಕೂ ಮುಂಚೆ ಬರುವ ಈ ಭೀಮನ ಅಮಾವಾಸ್ಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಮುತ್ತೈದೆ ಅಮಾವಾಸ್ಯೆ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದರೆ, ಪ್ರತಿ ಹೆಣ್ಣು ತನ್ನ ಗಂಡನ ಆಯಸ್ಸು ವೃದ್ಧಿಗಾಗಿ, ತನಗೆ ದೀರ್ಘ ಸುಮಂಗಲಿತನವನ್ನು ದೇವರು ಕರುಣಿಸಲಿ ಅಂತ ಹೇಳಿ ತಮ್ಮ ಪತಿದೇವನನ್ನು ಪೂಜಿಸುವಂಥ ಒಂದು ಕೈಂಕರ್ಯ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಹಿಂದೆ ಪಾರ್ವತಿಯೂ ಸಹ ತನ್ನ ದೀರ್ಘ ಸುಮಂಗಲತನಕ್ಕಾಗಿ ತನ್ನ ಆರಾಧ್ಯ ದೈವ ಶಿವನೇ ಆರಾಧ್ಯ ದೈವ, ಶಿವನೇ ಪತಿದೇವ. ಹಾಗಾಗಿ ಶಿವನಲ್ಲಿ ಅವಳು ಪ್ರಾರ್ಥಿಸಿಬಿಟ್ಟು, ನನಗೆ ದೀರ್ಘ ಸುಮಂಗಲಿತನವನ್ನು ಕೊಡಿ, ನಾನು ದೀರ್ಘ ಸುಮಂಗಲಿಯಾಗಿ ನಾನು ಕೊನೆವರೆಗೂ ಇರಬೇಕು, ನನಗೆ ವೈಧವ್ಯ ಬೇಡ ಅಂತ ಹೇಳಿಬಿಟ್ಟು ಅವಳು ತನ್ನ ಪತಿದೇವನಲ್ಲಿ ಪೂಜೆ ಮಾಡಿಕೊಂಡು ಪಾದ ಪೂಜೆಯನ್ನು ಮಾಡ್ತಾಳೆ. ಆ ಪಾದ ಪೂಜೆಯ ಒಂದು ಪ್ರಭಾವದಿಂದ ಗೌರಿ ದೀರ್ಘ ಸುಮಂಗಲಿತಾಯಿಯಾಗಿ ಇಡೀ ಪ್ರಪಂಚಕ್ಕೆ ತಾಯಿಯಾಗಿ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆಕೆಯ ಒಂದು ಪರಿಣಾಮದಿಂದಾಗಿ ಭೂಮಂಡಲದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳುಗಳು ಇವತ್ತಿನ ದಿನ ಭೀಮೇಶ್ವರ ವ್ರತದ ದಿನ ತಮ್ಮ ಪತಿಯ ಪಾದವನ್ನು ಪೂಜೆ ಮಾಡಿ, ಅಂದರೆ ಪತಿಯೇ ದೇವರು ಅಂತ ಹೇಳಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಇರೋದರಿಂದ ತಮ್ಮ ಪತಿಯ ಪಾದವನ್ನು ಪೂಜಿಸಿ ನಮಗೆ ದೀರ್ಘಾಯಸ್ಸು ಅಥವಾ ದೀರ್ಘ ಸುಮಂಗಲಿತನ, ನಿಮಗೆ ದೀರ್ಘಾಯಸ್ಸು ಬರುವಂತೆ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಳ್ಳೋದೆ ಈ ಜ್ಯೋತಿರ್ಭೀಮೇಶ್ವರದ ವ್ರತದ ಒಂದು ಮಹಿಮೆ ಅಂತ ಹೇಳ್ಬೋದು. ಜ್ಯೋತಿರ್ಭೀಮೇಶ್ವರ ಪೂಜೆ ಅತ್ಯಂತ ಸುಲಭ ಹಾಗೂ ಸುಲಲಿತ. ಏನಪ್ಪ ಅಂದರೆ, ಆ ಪರಶಿವನ ಪಾರ್ವತಿ ಪರಮೇಶ್ವರರ ಫೋಟೋ ಇಟ್ಟು ಅದರ ಮುಂದೆ 2 ದೀಪಗಳನ್ನು ಹಚ್ಚಿಟ್ಟು ಗಂಡನ ಆಯಸ್ಸು ಬೇಡಿದ್ರೆ ಆಯಿತು. ಅದೇ ಜ್ಯೋತಿರ್ಭೀಮೇಶ್ವರ ವ್ರತ. ಇನ್ನೊಂದು ಇವತ್ತು ಮುಖ್ಯವಾದ ದಿನ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ವರ್ಷದ 2ನೇ ಸೂರ್ಯಗ್ರಹಣ, ಜೊತೆಗೆ ಇದು ಕೊನೆಯ ಸೂರ್ಯಗ್ರಹಣ. ಈ ವರ್ಷಕ್ಕೆ ಕೊನೆಯ ಸೂರ್ಯಗ್ರಹಣ ಬಂದಿದೆ. ಇದು ರಾಹುಗ್ರಸ್ತ ಸೂರ್ಯಗ್ರಹಣ ಬಂದಿದೆ. ಹಾಗಾಗಿ ಕಟಕ, ಸಿಂಹ, ಕನ್ಯಾ ರಾಶಿಯವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅವರು ಶ್ರದ್ಧೆ ಭಕ್ತಿಯಿಂದ ಆ ಶಿವನನ್ನು ಪ್ರಾರ್ಥಿಸಿದ್ರೆ, ಆ ಶಿವನನ್ನು ಪೂಜಿಸಿದ್ರೆ, ಆ ಶಿವನ ನಾಮಸ್ಮರಣೆಯನ್ನು ಮಾಡಿದ್ರೆ ಗ್ರಹಣದ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಸ್ನೇಹಿತರೆ, ಈ ರಾಹುಗ್ರಸ್ತ ಸೂರ್ಯಗ್ರಹಣ ನಮ್ಮ ಭಾರತಕ್ಕೆ ಇಲ್ಲ ಅಂತ ಹೇಳ್ತಾರೆ. ಭಾರತಕ್ಕೆ ಇಲ್ಲ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳು ಇಲ್ಲ ಅಂತ ಹೇಳ್ತಾರೆ. ಆದರೆ ಗ್ರಹಣ ಅಂದರೆ ಇಡೀ ಭೂಮಂಡಲದ ಮೇಲೆ ಸ್ವಲ್ಪ ಶಕ ಬಿದ್ದೇ ಬೀಳುತ್ತೆ. ನಮಗೆ ಕಾಣಿಸ್ತೇ ಇದ್ದರೂ ಸಹ ಅದರ ಪ್ರಭಾವ ಅಟ್ಲೀಸ್ಟ್ ಒಂದು 10% ಆದರೂ ಗ್ರಹಣ ಕಾಣಿಸದೇ ಇರುವಂತಹ ದೇಶದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಬೇರೆ ಏನೂ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆ ಗ್ರಹಣದ ಸಮಯದಲ್ಲಿ ಆ ಪರಶಿವನನ್ನು ಕುರಿತು ಒಂದು ಶ್ಲೋಕವನ್ನು ಹೇಳಿದ್ರೆ, ಒಂದು ನಾಮಸ್ಮರಣೆ ಮಾಡಿದ್ರೆ, ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ, ಎಂತಹದೇ ಗ್ರಹಣ ದೋಷ ಇರಲಿ, ಪಾಪ ಕರ್ಮಗಳಿರಲಿ, ಬೆನ್ನು ಹತ್ತಿದ ದೋಷಗಳಿರಲಿ, ಎಲ್ಲವೂ ಸಹ ನಿವಾರಣೆ ಆಗಿಯೇ ಆಗುತ್ತೆ ಅನ್ನುವ ನಂಬಿಕೆ ಮೇಲೆ ಸ್ನೇಹಿತರೆ ಇವತ್ತು ನಾನು ಒಂದು ಶಿವನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದೀನಿ. ನೀವು ವೀಕ್ಷಕರು ಹೇಳಕ್ಕೆ ಬರುವವರು ಈ ನಾಮಸ್ಮರಣೆಯನ್ನು ನನ್ನೊಂದಿಗೆ ಹೇಳ್ಬೋದು.
ಹೇಳಕ್ಕೆ ಬರದೇ ಇರೋರು ನನ್ನ ಈ ವಿಡಿಯೋವನ್ನು, ನಾಮಸ್ಮರಣೆಯ ವಿಡಿಯೋವನ್ನು ಹಾಕಿ ಕೇಳಿಸ್ಕೊಳ್ಬೋದು. ಹೇಳಿದ್ರೆ ಮಾತ್ರ ಪರಿಹಾರ ಅಂತ ಅಲ್ಲ, ಹೇಳಿದ್ದನ್ನು ಕೇಳಿಸ್ಕೊಂಡ್ರೂ ಸಹ ಎಲ್ಲ ದೋಷಗಳಿಗೂ ಪರಿಹಾರ ಇದೆ ಅಂತ ಹೇಳಿ ಪುರಾಣಗಳಲ್ಲೇ ಉಲ್ಲೇಖ ಇದೆ. ಹಾಗಾಗಿ ಫ್ರೆಂಡ್ಸ್, ನಾನು ಈ ಜ್ಯೋತಿರ್ಭೀಮೇಶ್ವರ ವ್ರತದ ಪ್ರಯುಕ್ತ, ಜೊತೆಗೆ ಸೂರ್ಯಗ್ರಹಣದ ಪ್ರಯುಕ್ತ ನಾನು ಶಿವನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದೀನಿ, ಶಿವನ ಮಂತ್ರವನ್ನು ಹೇಳ್ತಾ ಇದ್ದೀನಿ, ಶಿವನ ಅಷ್ಟೋತ್ತರವನ್ನು ಹೇಳ್ತಾ ಇದ್ದೀನಿ. ಶಿವ ಅಷ್ಟೋತ್ತರ ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಹ ಓಂ ನಮಃ ಶಿವಾಯ ಅಂತೇಳಿ ಕಾಮೆಂಟ್ ಮಾಡಿ. ಬನ್ನಿ ಶಿವ ಅಷ್ಟೋತ್ತರ ಕೇಳೋಣ. ಓಂ ಶ್ರೀ ಶಿವ ಅಷ್ಟೋತ್ತರ ಶತನಾಮಾವಳಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಖಟ್ವಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿಪಿವಿಷ್ಟಾಯ ನಮಃ, ಓಂ ಅಂಬಿಕನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪಾಲಿನೇ ನಮಃ, ಓಂ ಕಾಮಾರಯೇ ನಮಃ, ಓಂ ಅಂಧಕಾಸುರಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪಾನಿಧಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಂಕಾಯ ನಮಃ, ಓಂ ವೃಷಭಾರೂಢಾಯ ನಮಃ, ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಾಮಯಾಯ ನಮಃ, ಓಂ ತ್ರಯೀಮೂರ್ತಯೇ ನಮಃ, ಓಂ ಅನೀಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಮಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ತ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತಸೇ ನಮಃ, ಓಂ ದುರ್ಧರ್ಷಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಗಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವನೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತ್ತಿವಾಸಸೇ ನಮಃ, ಓಂ ಪುರಾರಾತಯೇ ನಮಃ, ಓಂ ಭಗವತೆ ನಮಃ, ಓಂ ಪ್ರಮಥಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಜಗದ್ವ್ಯಾಪಿನೇ ನಮಃ, ಓಂ ಜಗದ್ಗುರುವೇ ನಮಃ,
ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಬುಧ್ನಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಹರಯೇ ನಮಃ. ಓಂ ಪೂಷದಂತಭಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಧ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಭಿದೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಶ್ರೀ ಇತಿ ಶ್ರೀ ಶಿವ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಸ್ನೇಹಿತರೆ, ನನ್ನ ಜೊತೆಗೆ ನೀವು ಸಹ ಶಿವ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿದ್ದೀರಾ, ಕೇಳಿದ್ದೀರಾ. ಆ ಶಿವನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರುತ್ತೆ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರು ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದವರು ಲೈಕ್ ಮಾಡಿ, ಶಿವನ ಬಗ್ಗೆ ಓಂ ನಮಃ ಶಿವಾಯ ಅಂತೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್ ಆಲ್ ಆಫ್ ಯು.